ಬಸವನಗುಡಿಯ ಬೃಂದಾವನ ನಗರ ಪಕ್ಕದಲ್ಲಿರ್ತಕ್ಕಂತಹ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಗೇಟ್ ಬಿದ್ದು ಒಬ್ಬ ಯುವಕ ಗಾಯಗೊಂಡಿದ್ದಾನೆ. ಸದ್ಯ ನೀವು ನೋಡ್ಬೋದು, ನಾನು ಇವಾಗ ಅದೇ ಸ್ಥಳದಲ್ಲಿದ್ದೀನಿ. ಯಾವ ರೀತಿ ಗೇಟ್ ಬಿತ್ತು ಅನ್ನೋದನ್ನ ತೋರಿಸ್ತಾ ಹೋಗ್ತೀನಿ. ನೋಡ್ಬೋದು ಇಲ್ಲಿ ಪ್ರಾಥಮಿಕ ಕೇಂದ್ರದ ಮುಂಭಾಗದಲ್ಲಿರ್ತಕ್ಕಂತಹ ಒಂದು ಗೇಟ್ ಯಾವ ರೀತಿ ಅಂದರೆ ಭಾರಿ ಗಾತ್ರದ ಒಂದು ಗೇಟ್ ಇಲ್ಲಿ ತನ್ನ ಮೈ ಮೇಲೆ ಬಿದ್ದಿರ್ತಕ್ಕಂಥದ್ದು. ಈಗ ಸದ್ಯ ಅವನು ಸ್ಥಳೀಯ ಆಸ್ಪತ್ರೆಗೂ ಕೂಡ ದಾಖಲಾಗಿದ್ದಾನೆ. ಸೊ ಇಲ್ಲಿ ಗಮನಿಸ್ತಾ ಹೋಗ್ಬೋದು ಅಂದರೆ ಏನಂತಂದರೆ ಇಲ್ಲಿ ದೊಡ್ಡದಾದಂತಹ ಒಂದು ಗೇಟ್ ನಮಗೆ ಕಂಡು ಬರ್ತಾ ಇದೆ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರ TR ಮಿಲ್ ಅಂತ ಒಂದು ಬೋರ್ಡ್ ನಮಗೆ ಕಂಡು ಬರ್ತದೆ. ಸೊ ಇಲ್ಲಿ ಗಮನಿಸ್ತಾ ಹೋಗ್ಬೋದು ಎಷ್ಟರ ಮಟ್ಟಿಗೆ ಅಂದರೆ ಕಳೆದ 3 ದಿನಗಳ ಹಿಂದೆನೇ ಇಲ್ಲಿ ಇದು ಕಬ್ಬಿಣದ ತುಂಡು ಎಲ್ಲವೂ ಕೂಡ ಇಲ್ಲಿ ಜಂಗ್ ಹಿಡ್ಕೊಂಡಿದೆ, ಇದು ಮುರಿದು ಬೀಳುತ್ತೆ ಅಂತ ಇಲ್ಲಿ ಸಾರ್ವಜನಿಕರು ಒಂದು ಮಾತನ್ನ ಹೇಳಿದ್ರಂತೆ. ಆದರೂ ಕೂಡ ಇಲ್ಲಿ ಯಾವುದೇ ರೀತಿಯಾದಂತಹ ಅಧಿಕಾರಿಗಳು ಇಲ್ಲಿ ಮುನ್ನೆಚ್ಚರಿಕಾ ಕ್ರಮವನ್ನಾಗಿ ತೆಗೆದುಕೊಂಡು ಇದನ್ನ ತೆರವುಗೊಳಿಸಿಲ್ಲ. ಇಲ್ಲೂ ಕೂಡ ಗಮನಿಸ್ತಾ ಹೋಗ್ಬೋದು, ನೋಡ್ಬೋದು ಎಷ್ಟರ ಮಟ್ಟಿಗೆ ಇದು ಕಟ್ ಆಗಿದೆ ಅಂತ. ಇಲ್ಲಿ ಯಾವುದೇ ರೀತಿಯಾದಂತಹ ಒಂದು ಇದು ಜಾಯಿಂಟ್ ಸಂಪೂರ್ಣವಾಗಿ ಕಟ್ ಆಗಿರ್ತಕ್ಕಂಥದ್ದು ನಮಗೆ ಕಂಡು ಬರ್ತದೆ. ಸೊ ಇಷ್ಟರ ಮಟ್ಟಿಗೆ ಅಂದರೆ ದೊಡ್ಡದಾದಂತಹ ಗೇಟ್ ಇಲ್ಲಿ ಬಿದ್ದಿದೆ. ಆತ ಈಗಾಗಲೇ ಕಿಮ್ಸ್ ಆಸ್ಪತ್ರೆಯಲ್ಲೂ ಕೂಡ ದಾಖಲಾಗಿದ್ದಾನೆ. ಸೊ ಇಲ್ಲಿ ಸ್ಥಳೀಯರು ಕೂಡ ಇಲ್ಲಿದ್ದಾರೆ, ಅವ್ರನ್ನು ಮಾತನಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಸರ್, ಇಲ್ಲಿ ಮಧ್ಯಾಹ್ನ ಒಬ್ಬ ಯುವಕ ಇಲ್ಲಿ ಗೇಟ್ ಬಿದ್ದು ಗಾಯಗೊಂಡಿದ್ದಾನೆ, ಏನೇನಾಯ್ತು ಸರ್ ಇಲ್ಲಿ? ಸರ್, ಈ 1 ದಿನ 2 ದಿನದ ಹಿಂದೆ ಈ ಗೇಟ್ ಕಟ್ಟಾಗಿತ್ತು. ಇದನ್ನು ಅಧಿಕಾರಿಗಳಿಗೆ, ಸ್ಥಳೀಯ ಅಧಿಕಾರಿಗಳಿಗೆ ತಿಳಿಸಿದ್ದೀವಿ ನಾವು. ತಿಳಿಸಿದ್ರು ಬೇಜವಾಬ್ದಾರಿತನ. ಒಂದು ಇಲ್ಲಿ ಬಸವನಗುಡಿಯಲ್ಲಿ ಹೇಳೋರಿಲ್ಲ, ಕೇಳೋರಿಲ್ಲ, ಆ ಥರ ಸಿಚುವೇಶನ್ ಇದೆ. ಬಂದು ನಾವು ಕಂಪ್ಲೇಂಟ್ ಮಾಡಿದ ತಕ್ಷಣ ಬಂದು ನೋಡಬೇಕಾಯಿತು, ಅದನ್ನು ನೋಡಿಲ್ಲ. ಆ ವೆಯ್ಟು ಏನು ಗೇಟು 10 ರಿಂದ 12 ಅಡಿ ಇದೆ, ತೂಕ ಜಾಸ್ತಿ ಇದೆ. ಅದ್ರ ಮೇಲ್ಗಡೆ ಲಿಂಕು ಅದು ತಡೆಯೋಕ್ಕಾಗಿಲ್ಲ, ಅದಕ್ಕೆ ಕಟ್ಟಾಗಿದೆ. ಅದೇನಾಗಿದೆ, ಆರೋಗ್ಯ ಕೇಂದ್ರ ಅಲ್ವಾ, ಅದ್ರ ಏನೋ ಪ್ರಾಬ್ಲಮ್ ಇತ್ತು, ಬಂದಿದ್ದಾರೆ. ಅದೇನಾಗಿದೆ, ಏಕಾಏಕಿ ಆ ವ್ಯಕ್ತಿ ಮೇಲೆ ಬಿದ್ದಿದೆ. ಬೆನ್ನು ಮೂಳೆನೂ ಕಾಲಿಗೂ ಏಟಾಗಿದೆ. ಇದಕ್ಕೆ ಶಾಸಕರು ರವಿ ಸುಬ್ರಹ್ಮಣ್ಯ ಅವರು ದಯವಿಟ್ಟು ಅವ್ರಿಗೇನು ಏಟಾಗಿದೆ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು, ಮತ್ತು ಅವ್ರಿಗೇನು ಅವ್ರ ಕುಟುಂಬಕ್ಕೆ ಒಂದು ಪರಿಹಾರ ನೀಡಬೇಕು. ಸರ್, ಈಗ ಮಧ್ಯಾಹ್ನ ಎಷ್ಟು ಗಂಟೆಗೆ ಆಯಿತು, ಅವ್ರು ಏನು ಕೆಲಸ ಮಾಡ್ಕೊಂಡಿದ್ರು, ಯಾಕೆ ಇಲ್ಲಿ ಬಂದಿದ್ರು? ಸರ್, ಇದು ಆರೋಗ್ಯ ಕೇಂದ್ರ, ಹೆಲ್ತ್ ಇಶ್ಯೂನೋ ಇಲ್ಲ ಏನಕ್ಕೋ ಬಂದಿದ್ದಾರೆ. ಮತ್ತು ಅವರು ಇಲ್ಲಿ ಶನ್ಮಾತ್ಮನ ದೇವಸ್ಥಾನ ಇದೆ, ಅದ್ರ ಪೂಜಾರಿ. ಆ ವ್ಯಕ್ತಿ ಪೂಜಾರಿ ಚಿಕ್ಕ ಹುಡುಗ, ಇನ್ನೂ ಒಂದು 20-25 ವರ್ಷ ಇರ್ಬೋದು. ಅದಕ್ಕೆ ಏನೋ ಪೂಜೆ ಮಾಡ್ಕೊಂಡಿದ್ದಾರೆ. ಏಕಾಏಕಿ ಬಿದ್ದಿರೋದಕ್ಕೆ ಅದಕ್ಕೆ ತುಂಬ ಏಟಾಗಿದೆ. ಇವಾಗ ಕೆಂಪೇಗೌಡ ಆಸ್ಪತ್ರೆಯಲ್ಲಿ ಆ ಹುಡುಗ ಟ್ರೀಟ್ಮೆಂಟ್ ತೊಗೋತಾ ಇದ್ದಾನೆ. ಬೆನ್ನು ಮೂಳೆ ಏಟಾಗಿದೆ. ಇವಾಗ ನೋಡ್ಕೊಳ್ಳೋರು ಯಾರು ಅದನ್ನು? ಯಾರೂ ಇಲ್ಲ. ಶಾಸಕರು ದಯವಿಟ್ಟು ರವಿ ಸುಬ್ರಹ್ಮಣ್ಯ ಅವರವರು ಈ ಕಡೆ ಗಮನ ಹರಿಸ್ಬೇಕು. ಸರ್, ಈಗ ಇಲ್ಲಿ ಈ ಥರ ಘಟನೆ ಒಂದು ಆಯಿತು, ಸ್ಥಳೀಯ ಅದು ಇಲ್ಲಿ ಅಂದರೆ ಪ್ರಾಥಮಿಕ ಹೆಲ್ತ್ ಸೆಂಟರ್ ಡಾಕ್ಟರ್ ಕೂಡಲೇ ಗಮನಕ್ಕೆ ಬಂದ್ರಾ ಇಲ್ವಾ? ಇಲ್ಲ ಸರ್. ಸರ್, ಇಲ್ಲ, ಪಬ್ಲಿಕ್ಕು ತೊಗೊಂಬಂದು ಬೇಕಾದ್ರೆ ವಿಡಿಯೋ ತೋರಿಸ್ತೀನಿ. ಪಬ್ಲಿಕ್ ಅವರು ತೊಗೊಂಡೋಗಿ ಇಲ್ಲಿ ಮುಂದೆ ಪಕ್ಕಕ್ಕೆ ಇಟ್ಕೊಂಡು ತೊಗೊಂಡೋಗಿ ಆಸ್ಪತ್ರೆಗೆ ಶಿಫ್ಟ್ ಮಾಡಿರೋದು. ಇಲ್ಲಿ ಅದನ್ನೇ ಹೇಳಿಲ್ವಾ, ಬೇಜವಾಬ್ದಾರಿತನ. ಅಧಿಕಾರಿಗಳು ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ಇಲ್ಲಿ ಇದ್ದಾರೆ, ಬಟ್ ಫಸ್ಟ್ ಏನು ಪ್ರಿಫರೆನ್ಸ್ ಕೊಡ್ಬೇಕು ಆ ವೈದ್ಯರು ಇದ್ದಾರೆ. ಬಟ್ ಇವಾಗ ಸೆಕೆಂಡ್ ಸ್ಯಾಟರ್ಡೆ ತೆಗೆದು ಓಪನ್ ಇತ್ತು, ಗೊತ್ತಿಲ್ಲ, ನೋಡಿಲ್ಲ, ನಾವು ಹೊರಡೆ ಹೋಗಿಲ್ಲ. ಬಟ್ ಆ ಕುಟುಂಬಕ್ಕೆ ಏನಾರು ಒಂದು ಪರಿಹಾರ ಬೇಕಲ್ಲ, ದಯವಿಟ್ಟು ಅದಕ್ಕೆ ಚಿಕಿತ್ಸೆಗೆ ಏನಾರು ಒಂದು ಬರೆಸ್ಬೇಕು ಅನ್ನೋದು ನಾವು ಅದು ಶಾಸಕರು ಕೇಳ್ತೀವಿ. ಸೊ ಕೇಳಿದ್ರಲ್ಲ, ಏನಂತಂದರೆ ಮಧ್ಯಾಹ್ನ 1:30 ಸುಮಾರಿಗೆ ಈ ರೀತಿಯಾದಂಥ ಒಂದು ಘಟನೆ ನಡೆದಿದೆ. ಆತ ಇಲ್ಲಿ ಸ್ಥಳೀಯ ಒಂದು ದೇವಸ್ಥಾನದ ಪೂಜಾರಿ ಕೂಡ ಆಗಿರ್ತಾನೆ. ಸೊ ಮಧ್ಯಾಹ್ನ ಏನೋ ಒಂದು ಕೆಲಸದ ಮೇಲೆ ಇಲ್ಲಿ ಸ್ಥಳೀಯ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಬಂದಾಗ ಗೇಟ್ ಪಕ್ಕದಲ್ಲಿ ನಿಂತುಕೊಂಡಾಗ ಈ ರೀತಿಯಾದಂತಹ ಒಂದು ಘಟನೆ ನಡೆದಿದೆ ಅನ್ನೋದು ಸ್ಥಳೀಯರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ರಘು ಜೊತೆ ನಟರಾಜ್, TV9 ಬೆಂಗಳೂರು.